ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ವೆಲ್ಕಮ್ ಟು ಮೈ ಚಾನಲ್. ಸೊ ದಿಸ್ ಇಸ್ ದ ಫಸ್ಟ್ ಸ್ಟೆಪ್, ಸ್ಕಿನ್ ಕೇರ್ ಟೈಮ್. ಇದು ಬಾಡಿ ಮಿಸ್ಟ್ ಅವರ ಸ್ನೇಲ್ ಸಿರಮ್. ಇದನ್ನು ಸ್ವಲ್ಪ ತಗೊಂಡು ಡ್ಯಾಬಿಂಗ್ ಮತ್ತು ಅಪ್ವರ್ಡ್ ಮೋಷನಲ್ಲಿ ನೀಟಾಗಿ ಸ್ಕಿನ್ಗೆ ಅಪ್ಲೈ ಮಾಡಿ. ಆಮೇಲೆ ಸರ್ಕ್ಯುಲರಲ್ಲಿ ಸ್ವಲ್ಪ ಮಸಾಜ್ ಐಗೆ ಕೊಡ್ತೀನಿ. ಅಷ್ಟೇ. ಇನ್ನು ಮಿಕ್ಕಿದೆಲ್ಲ ಕತ್ತು ಈ ಮೊಲೆನ್ ಉಲ್ಟಾ ತೋರಿಸ್ಬಿಟ್ಟಿದ್ದೀನಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಆಮೇಲೆ ಇದನ್ನು ನೀಟಾಗಿ ಎಲ್ಲ ಫುಲ್ ಫೇಸಿಗೆ ಅಪ್ಲೈ ಮಾಡಬೇಕು. ಆಲ್ವೇಸ್ ಇನ್ ಅಪ್ವರ್ಡ್ ಮೋಷನ್. ಆಮೇಲೆ ಮಸಾಜ್ ಮಾಡಿಕೊಂಡ್ರೆ ಮಾಯ್ಶ್ಚರೈಸಿಂಗ್ ಮುಗಿಯುತ್ತೆ. ನೀಟಾಗಿ ಕಿವಿಗೆ ಎಲ್ಲ ಕಡೆನೂ ಹಾಕ್ಕೊಂಡು ಅಪ್ಲೈ ಮಾಡ್ತೀನಿ. ನೆಕ್ಸ್ಟ್ ಸ್ಟೆಪ್, ಸನ್ಸ್ಕ್ರೀನ್. ನನ್ನ ಫೇವ್ರೇಟ್ ಪಾರ್ಟ್. ಜಾಸ್ತಿ ತಗೊಳ್ಳಿ, ಆದಷ್ಟು ಎಲ್ಲ ಉಜ್ಕೊಂಡು ಮಕ್ಕಕ್ಕೆ ನೀಟಾಗಿ ಒಂದು ಕಾರ್ನರು ಬಿಡ್ತೀರ ಅಪ್ಲೈ ಮಾಡಬೇಕು. ನಮ್ಮನ್ನ ಸನ್ನಿಂದ ಪ್ರೊಟೆಕ್ಟ್ ಮಾಡೋದು ಸನ್ಸ್ಕ್ರೀನ್. ಸೊ ಅದಾದಮೇಲೆ ಇದು ನನ್ನ ಗ್ಲೋ ಆಫ್ಟರ್ ಸ್ಕಿನ್ ಕೇರ್. ಸೊ ಸ್ವಲ್ಪ ಲಿಬಾಮ್ ಹಾಕ್ಕೊಂಡ್ರು ಮುಗೀತು. ಟಡಾ! ನೀಟಾಗಿ ಆರಿಸ್ಕೊಂಡು ಒಂದೆರಡು ಶೋ ಕೊಡೋಕ್ಕೆ. ಆಮೇಲೆ ಹೇರ್ ಬ್ಯಾಂಡ್ ಹಾಕ್ಕೊಂಡು ಎಲ್ಲ ಕೂದಲನ್ನ ಹಿಂದೆಗೆ ಹಾಕ್ಕೊಂಡೆ. ಸ್ಟೆಪ್ 2, ಗೆಟ್ ರೆಡಿ, ಮೇಕಪ್ ಟೈಮ್. ಫಸ್ಟು ಮೇಕಪ್ ಮಾಡ್ಕೊಳ್ಳೋದು ಮುಂಚೆ ಬೇಸ್ ಚೆನ್ನಾಗಿರಬೇಕು. ಸೊ ಪ್ರೈಮರ್ ಹಾಕ್ಕೊಳ್ಳಿ. ಇದು ಖಾಲಿ ಆಗಿಬಿಟ್ಟಿದೆ ಆಲ್ಮೋಸ್ಟು. ಸೊ ಎಳ್ದು ಆಚೆ ಬರಿಸ್ದೆ ಫೈನಲಿ. ಹಾ. ಸೊ ಇದನ್ನು ನೀಟಾಗಿ ಸ್ಕಿನ್ಗೆಲ್ಲ ಹಾಕ್ಕೊಂಡು ಒಂದು ಬೇಸ್ ಥರ ಮಾಡ್ಕೊಬೇಕು. ಸೊ ಅಪ್ಲೈ ಮಾಡಬೇಕು ಹಿಂಗೆ ನೀಟಾಗಿ ಎಲ್ಲ ಕಡೆ ಮಾಡಿ. ನೆಕ್ಸ್ಟು ಇದು ಮೇಕಪ್ ಫ್ರೀ ಆಯಿಲ್. ಸೊ ನೀಟಾಗಿ ಹಾಕ್ಕೊಬೇಕು, ಗ್ಲೋ ಬರುತ್ತೆ. ಸೊ ಡ್ಯಾಬಿಂಗ್ ಮೋಷನಲ್ಲೇ ಹಾಕ್ಕೋಬೇಕು ಇದನ್ನು, ಗ್ಲೋ ಬರೋಕ್ಕೆ. ಯಾಕಂದರೆ ಗ್ಲೋ ಅಂತೂ ನನ್ನ ಹತ್ರ ಇಲ್ಲ. ಸೊ ಆರ್ಟಿಫಿಷಿಯಲ್ ಗ್ಲೋ ಆದರೂ ಯೂಸ್ ಮಾಡ್ಕೊಳ್ಳೋಣ ಅಂತ. ಸೊ ಆಯಿತು, ಇದು ನನ್ನ ಗ್ಲೋ. ಸ್ವಲ್ಪ ಬಂದಿದೆ ನೋಡಿ. ಸ್ವಲ್ಪ ನೀರು ಕುಡಿದು ವೈಟಮಿನ್ಸ್ ತಗೊಂಡು ಸೊ ಕಲರ್ ಕರೆಕ್ಟ್ ಮಾಡ್ಕೋಬೇಕು. ನನಗಿರೋ ಡಾರ್ಕ್ ಸರ್ಕಲ್ಸಿಂದ CA ಮಾಡಿ ಪಾಸ್ ಅಂತೂ ಆಗಿಲ್ಲ, ಆದರೆ ಡಾರ್ಕ್ ಸರ್ಕಲ್ಸ್ ಬಂದಿದೆ. ಸೊ ನೀಟಾಗಿ ಕವರ್ ಮಾಡಿಕೊಂಡು ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಎಲ್ಲ ಕವರ್ ಮಾಡ್ಕೊಂಡಿಲ್ಲ ಅಂದರೆ ನಮ್ಮ ಫೌಂಡೇಶನ್ ಗ್ರೇ ಆಗಿಬಿಡುತ್ತೆ. ಸೊ ಫಸ್ಟ್ ಕಲರ್ ಕರೆಕ್ಷನ್ ಈಸ್ ಇಂಪಾರ್ಟೆಂಟ್. ಸೊ ಅದನ್ನು ಬ್ಲೆಂಡ್ ಮಾಡ್ಕೊಬೇಕು. ತುಂಬ ಮಾಡ್ಕೋಬೇಡಿ, ಸ್ವಲ್ಪ ಮಾಡ್ಕೋಬೇಕು. ಅದಾದಮೇಲೆ ಫೌಂಡೇಶನ್. ಸೊ ಇದು ಮೈ ಗ್ಲಾಮಿಂದ ತೋರ್ಸೋಕ್ಕೆ ಬರ್ತಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ ಫಸ್ಟ್ ಟೈಮ್. 1 ಪಂಪ್ ತಗೊಳ್ಳಿ. ಅದಾದಮೇಲೆ ಲ್ಯಾಕ್ಮಿ ಲೂಮಿ ಕ್ರೀಮ್ 1 ಪಂಪ್. ಅಯ್ಯೋ ಜಾಸ್ತಿ ಬಿಟ್ಬಿಡ್ತು. ಅದೆರಡು ಮಿಕ್ಸ್ ಮಾಡಿ ಡ್ಯಾಬಿಂಗ್ ಮೋಷನಲ್ಲಿ ಫುಲ್ ಫೇಸಿಗೆ ಅಪ್ಲೈ ಮಾಡಬೇಕು ನೀಟಾಗಿ. ಸೊ ನಮ್ಮ ಬೇಸ್ ಚೆನ್ನಾಗಿದ್ದರೆ ನಮ್ಮ ಫೌಂಡೇಶನ್ನು ಚೆನ್ನಾಗಿ ಅಪ್ಲೈ ಮಾಡ್ಬೋದು. ನೋಡಿ ಎಷ್ಟು ಈವನಾಗಿ ಆರಾಮಾಗಿ ಅಪ್ಲೈ ಆಗ್ತದೆ. ನೀಟಾಗಿ ಡ್ಯಾಬಿಂಗ್ ಮೋಷನಲ್ಲಿ ಈ ಕಡೆನೂ ಮಾಡ್ತೀನಿ. ಡ್ಯಾಬ್ ನಿಧಾನಕ್ಕೆ ಮಾಡಬೇಕು ಈ ಪ್ರೊಸೀಜರ್. ಬಿಕಾಸ್ ಇದು ಚೆನ್ನಾಗಿದ್ರೆ ನಮ್ಮ ಮೇಕಪ್ ಚೆನ್ನಾಗಿ ಬರುತ್ತೆ. ನೀಟಾಗಿ ಫುಲ್ ಫೇಸಿಗೆ ಅಪ್ಲೈ ಮಾಡಿ ಡ್ಯಾಬಿಂಗ್ ಮೋಷನಲ್ಲೇ. ಸೊ ಕಣ್ಣು ಮೇಲೆ, ಕೆಳಗೆ, ಕಿವಿ ಯಾವುದನ್ನು ಬಿಡಬಾರ್ದು. ಕತ್ತೂ ಎಷ್ಟೊಂದು ಜನ ಮಿಸ್ ಮಾಡಿಬಿಡ್ತಾರೆ. ಸೊ ಅದು ಇಂಪಾರ್ಟೆಂಟ್. ನಮ್ಮ ಮುಖ, ಕತ್ತು ಒಂದೇ ಕಲರ್ ಇರಬೇಕು. ಸೊ ನೀಟಾಗಿ ಕತ್ತು, ಕಿವಿ ಎಲ್ಲದಕ್ಕೂ ಅಪ್ಲೈ ಮಾಡಿ. ನೆಕ್ಸ್ಟ್ ಸ್ಟೆಪ್ ಕನ್ಸೀಲರ್. ನಾನು 2 ಕನ್ಸೀಲರ್ನ ಯೂಸ್ ಮಾಡ್ತೀನಿ. ಸೊ ಫಸ್ಟ್ ಲೈಟ್ ಶೇಡ್ ಕನ್ಸೀಲರ್ನ ಅಪ್ಲೈ ಮಾಡಿ. ನೆಕ್ಸ್ಟ್ ನನ್ನ ಶೇಡ್ ಕನ್ಸೀಲರ್ನ ಅಪ್ಲೈ ಮಾಡ್ತೀನಿ. ಎಲ್ಲೆಲ್ಲಿ ನಂಗೆ ಸ್ವಲ್ಪ ಪಿಗ್ಮೆಂಟೇಷನ್ ಇದೆ ಅಲ್ಲಿ ಮಾತ್ರ. ಅದಾದಮೇಲೆ
ಡ್ಯಾಬಿಂಗ್ ಮೋಷನಲ್ಲಿ ಫುಲ್ ಇದನ್ನು ನಿಧಾನಕ್ಕೆ ಮಾಡಬೇಕು. ಕುಕುನ್ ಥರ ಕಾಣಿಸ್ತಾ ಇದೀನಿ, ಇದು ಮಾಡ್ಕೊಂಡ್ಬಿಡ್ತೀನಿ. ಸೊ ಅದಾದಮೇಲೆ ಬೇಕಿಂಗ್ ಸ್ವಲ್ಪ ಪೌಡರ್ನ ಎಲ್ಲೆಲ್ಲಿ ಸ್ವೆಟ್ ಹಾಕ್ತೀನಿ ಅಲ್ಲೆಲ್ಲ ಹಾಕ್ಕೊಂಡು ಒಂದು 5 ನಿಮಿಷ ಸೆಟಲ್ ಆಗೋಕ್ಕೆ ಬಿಟ್ಬಿಡ್ತೀನಿ. ಅದಾದಮೇಲೆ ವೈಪ್ ಆಫ್ ಮಾಡಿಬಿಡಬೇಕು ಎಕ್ಸೆಸ್ನ. ಅಷ್ಟೇ, ನಮ್ಮ ಬೇಸ್ ರೆಡಿ. ನೆಕ್ಸ್ಟ್ ಬ್ರೋ ಫಿಲ್ ಮಾಡೋಣ. ಸ್ವಿಸ್ ಬ್ಯೂಟಿಯಿಂದ ಇದು ಉಲ್ಟಾ ತೋರಿಸ್ತೀನಿ, ಯಾಕಂದರೆ ಮುಂದೆ ಕಾಣಿಸ್ತಿಲ್ಲ, ಹೋಗ್ಬಿಟ್ಟಿದೆ. ಸೊ ಹಿಂಗೆ ಬ್ರೋ ಜೆಲ್ಲಿಂದ ನೀಟಾಗಿ ಫಸ್ಟು ಇದು ಮಾಡ್ಕೋಬೇಕು. ಆಮೇಲೆ ಬ್ರೌನ್ ಶೇಡ್ ತೊಗೋತಿದ್ದೀನಿ ಇಲ್ಲಿ, ಅದರಲ್ಲಿ ಫಿಲ್ ಮಾಡ್ತೀನಿ ಫಸ್ಟ್ ಎಂಡ್ಸಲ್ಲಿ. ಆಮೇಲೆ ಅದು ಶೇಪ್ ಕೊಟ್ಟ ಮೇಲೆ ಮಿಕ್ಕಿದ್ರಲ್ಲಿ ಮುಂದೆ ಮಾಡ್ಕೋತೀನಿ. ನೆಕ್ಸ್ಟ್ ಎಕ್ಸ್ಟ್ರಾ ಪ್ರಾಡಕ್ಟ್ ಏನೂ ತೊಗೊಳಲ್ಲ. 2 ಬ್ರೋಸ್ ಆಯಿತು. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ ಇದನ್ನೇ ತೊಗೊಂಡು ನಾನು ಕಣ್ಮೇಲೆ ಐ ಶ್ಯಾಡೋ ಥರ ಹಾಕೋತೀನಿ, ಬಿಕಾಸ್ ಈಸಿಯಾಗಿ ಬ್ಲೆಂಡ್ ಆಗುತ್ತೆ. ನೋಡಿ ಎಷ್ಟು ಆರಾಮಾಗಿ ಬ್ಲೆಂಡ್ ಆಗುತ್ತೆ. ಪೌಡರಿ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಸೊ ಲಿಪ್ಸ್ಟಿಕ್ ಲಿಕ್ವಿಡ್ ಆರಾಮಾಗಿ ಬ್ಲೆಂಡ್ ಮಾಡ್ಬೋದು ಮತ್ತು ಈಸಿ. ಅದನ್ನೇ ಬ್ಲಷ್ ಥರ ಅಪ್ಲೈ ಮಾಡ್ತೀನಿ. ನೋಡಿ ಬ್ಲಷ್ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಈ ಕಡೆನೂ ಅಪ್ಲೈ ಮಾಡ್ತೀನಿ ನೀಟಾಗಿ. ಇನ್ನು ಮಿಕ್ಕಿದ ಪ್ರಾಡಕ್ಟ್ ಮೂಗಿಗೆ ಮತ್ತು ಚಿನ್ನಿಗೆ ಹಾಕ್ಕೊಂಡು ಮುಗೀತು. ನೆಕ್ಸ್ಟ್ ಐಲೈನರ್ ನೀಟಾಗಿ ಕಣ್ಣಿಗೆ ಹಾಕ್ಕೊಬೇಕು ಒಂದೇ ಸಣ್ಣ. ಸೊ ನೆಕ್ಸ್ಟ್ ಆ್ಯಪ್ ಕಾಜಲ್ ಫ್ರಮ್ ಶುಗರ್ ಪಾಪ್. ಇದನ್ನು ನೀಟಾಗಿ ಕಣ್ಣಿಗೆ ಹಾಕ್ಕೊಳ್ಬೇಕು. ಈ ಕಡೆ ಕಣ್ಣಿಗೂ ಎಲ್ಲೂ ಮಾಡ್ಕೊಳ್ತೀರ ಕಪ್ಪಿಗೆ ಹಾಕ್ಕೊಳೋದೇ ದೊಡ್ಡ ಟಾಸ್ಕ್. ಆಯಿತು. ಅದಾದಮೇಲೆ ಮಸ್ಕರ, ನನ್ನ ಫೇವ್ರೆಟ್ ಪಾರ್ಟ್. 2 ಕಣ್ಣಿಗೆ ಫಿಲ್ ಮಾಡಿಕೊಂಡು ಅಷ್ಟೇ. ಇನ್ನಾಗಲೇ ಮಿಕ್ಕಿದ ಲೂಮಿ ಕ್ರೀಮ್ನ ನೀಟಾಗಿ ಅಪ್ಲೈ ಮಾಡ್ಕೋಬೇಕು ಹೈ ಎಂಡ್ ಪಾಯಿಂಟ್ಸಲ್ಲಿ. ನನ್ನ ಮೂಗು ಮೇಲೆ, ಅಲ್ಲಿ ಇಲ್ಲಿ ಕೆನೆ ಮೇಲೆ, ಚಿನ್ಗೆ ಮಿಣ ಅನ್ನೋಕ್ಕೆ. ಸೊ ನೀಟಾಗಿ ಅಪ್ಲೈ ಮಾಡಿದ್ಮೇಲೆ ದ್ಯಾಟ್ ಗ್ಲೋ. ಇನ್ನು ಮಿಕ್ಕೋದನ್ನು ವೇಸ್ಟ್ ಮಾಡಿಬಿಡಿ, ಅಲ್ಲಿ ಇಲ್ಲಿ ಎಲ್ಲಾದರೂ ಹಾಕ್ಕೊಂಬಿಡಿ. ಸೊ ನೆಕ್ಸ್ಟ್ ಲಿಪ್ಸ್ಟಿಕ್ ಸೊ ಜಾಸ್ತಿ ಆಗೋಯ್ತು, ಇದನ್ನೇ ಬ್ಲೆಂಡ್ ಮಾಡ್ಕೊಳ್ಬೇಕು ಹಾಗೆ ಡಾರ್ಕ್. ಸೊ ಹೀಗಾಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. One eternity later. ಟಡಾ, ಫಸ್ಟು ಬಿಂದಿ ಹಾಕ್ಕೊಂಡ್ಬಿಡ್ತೀನಿ. ಕಂಪ್ಲೀಟ್ ಲುಕ್ ಜ್ಯುವೆಲರ್ಸ್ ಹಾಕೊಂಡ್ಮೇಲೆ ನನ್ನ ತಂಗಿ ಅಂತ ನಾವು ಮುನ್ನಿ ಅಂತ ಕರಿತೀವಿ. ಸೊ ನಂಗೆ ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾಳೆ. ಪ್ರಸಾದ ಎಲ್ಲ ಕಾರಿಗಿಟ್ಲು. ಆಮೇಲೆ ನಾನು ಸ್ವಲ್ಪ ಬಿಸಿಲಲ್ಲಿ ಪೋಸ್ ಮತ್ತು ನನ್ನ ಬಾಳೆ ಕಾಣಲಿ ಒಂದು ಡಾಕ್ಟರ್ ಕುತ್ಕೊಂಡೆ. ನೆಕ್ಸ್ಟ್ ನಾನು ಮನೆಗೆ ಬಂದಮೇಲೆ ನಾನು ಹೊಕ್ಕೊಂಡು ನಗ್ತೆ, ಏನು ಹಿಂಗಿದ್ದೀನಿ ಜೇಜಮ್ಮ ಥರ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಂದ್ಬಿಡ್ತೀನಿ. ನಾನು ಇವತ್ತಿನ ವ್ಲಾಗ್. ಅಂಟಿಲ್ ನೆಕ್ಸ್ಟ್ ಟೈಮ್, ಬಾಯ್ ಬಾಯ್.